ಈಗ ಇದು ದಾಸವಾಳ ಇದರ ಚಿತ್ರ. ದಾಸವಾಳದ ಭಾಗಗಳು ಶಲಾಕಾಗ್ರ, ಇದು ಕೇಸರ, ಹೂವಿನ ಏನು ಹೀಗೆ ಹೂವಿನ ಗಂಡು ಭಾಗ. ಇದು ಬಯಾಲಜಿ ಅವರು ಮಾತ್ರ ಇಲ್ಲಿ ಬರೆಯುವುದು. ಇದು ಇಲ್ಲಿ ಶಲಾಕಾಗ್ರ, ಶಲಾಕ ನಳಿಕೆ ಮತ್ತು ಅಂಡಾಶಯ, ಇದಿಷ್ಟು ಹೂವಿನ ಹೆಣ್ಣು ಭಾಗ. ಇದು ಯಾಕೆ ಇಲ್ಲಿ ಬರೀತಾರೆ ಅಂತ ಹೇಳಿದ್ರೆ, ಇದು ಗಂಡು ಮಕ್ಕಳು ಹುಟ್ಟಿದ ಕೂಡಲೇ ತಂದೆ ತಾಯಿಗೆ ಒಂದು ಕಿರೀಟ, ಸರಿಯಾ? ಇರುವಾಗಲೇ ಸ್ವರ್ಗ ತೋರಿಸಿದ್ದು ಇಲ್ಲಿ ಕಿರೀಟ, ಬೈಬೇಡಿ ನನಗೆ. ಅದೇ ಇದು ಗಂಡು, ಹೀಗೆ ಮೇಲೆ ಸೀದಾ ಮೇಲೆ ಕಳಿಸ್ತದೆ. ಇದು ಹೆಣ್ಣು ಏಕೆ ಹೀಗೆ ಅಂದ್ರೆ, ಹೆಣ್ಣು ಹುಟ್ಟಿದ ಕೂಡಲೇ ತಂದೆ ತಾಯಿಗೆ ಒಂದು ನಾಮ. ಆದ್ರಿಂದಾಗಿ ಇದು ಪುಷ್ಪದಳ, ಅಂಡಾಶಯ, ಇದು ಅಂಡಕ. ಇಲ್ಲಿ ಪರಾಗಸ್ಪರ್ಶ ಕ್ರಿಯೆ ಎರಡು ರೀತಿಯಲ್ಲಿ ನಡೆಯುತ್ತದೆ. ಪರಕೀಯ ಮತ್ತೊಂದು ಸ್ವಕೀಯ. ಸ್ವಕೀಯ ಅಂತ ಹೇಳಿದ್ರೆ ಅರೇಂಜ್ ಮ್ಯಾರೇಜ್, ಅದೆಲ್ಲ ಜಾತಿಯಲ್ಲಿ ಹುಡುಕಿ ಮದುವೆ ಮಾಡೋದು. ಮತ್ತೆ ಪರಕೀಯ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ, ಒಂದು ಹೂವಿನ ಇದು ಪರಾಗರೇಣು ಅದೇ ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದರೆ ಸ್ವಕೀಯ ಪರಾಗಸ್ಪರ್ಶ, ಸಂತಾನೋತ್ಪತ್ತಿ. ಅದೇ ಈ ಕೇಸರ ಇದು ಇನ್ನೊಂದು ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದರೆ ಪರಕೀಯ ಪರಾಗಸ್ಪರ್ಶ. ಆಯ್ತಾ? ಹೀಗೆ ಎರಡು ರೀತಿಯಲ್ಲಿ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತದೆ. ಇದರಲ್ಲಿ ಇನ್ನು ಬೇರೆ ಬೇರೆ ರೀತಿಯಲ್ಲಿ ನಡೀತದೆ. ಗಾಳಿಯಿಂದ ಆಗ್ತದೆ, ನೀರಿನಿಂದ ಆಗ್ತದೆ, ಪ್ರಾಣಿಗಳಿಂದ ಆಗ್ತದೆ, ಕೀಟಗಳಿಂದ ಆಗ್ತದೆ. ಬೇರೆ ಬೇರೆ ರೀತಿಯಲ್ಲಿ ಪರಾಗಸ್ಪರ್ಶ ಕ್ರಿಯೆ ಆಗ್ತದೆ. ಸಂತಾನೋತ್ಪತ್ತಿ, ಬೀಜ ಉತ್ಪತ್ತಿ ಆಗ್ತದೆ, ಸಂತಾನೋತ್ಪತ್ತಿ ಆಗ್ತದೆ ಸಸ್ಯಗಳಲ್ಲಿ. ಪಾಠವನ್ನು ಮತ್ತೆ ಬದಲಾಯಿಸಬೇಕಂತ ಹೇಳಿದ್ರೆ ನಾವು ಆ ನೀವು ಪುನಃ ಹೇಳಬೇಕು. ಅದೇ ಸ್ವರ, ಅದೇ ದೇವಶಕ್ತಿ, ಒಂದೇ ಸ್ವರ, ಶೇಖರ ಸ್ವರ, ಆ ಸ್ವರದಲ್ಲಿ ಮತ್ತೆ ಗಣಿತ ಪಾಠವನ್ನು ಮಾಡ್ತೀವಿ. ಈಗ ಅವರು ಒಳಗೆ ಬರೋದು ನೀವು ಈಗ ಅಂತ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಏನು ಪ್ರಶ್ನೆಗಳಿದೆ ಕೇಳಿದ್ರೆ ಪಾಠ ಆದ್ಮೇಲೆ ಕೇಳಿ. ಒಬ್ಬ ಹುಡುಗಿಯನ್ನು ಪ್ರೀತಿ ಇದ್ದ.
ಹುಡುಗ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ಕೇಳಿ. ಆ ಹುಡುಗಿ ಇವನಿಗೆ ಒಂದು ಕಂಡೀಷನ್ ಹಾಕಿಬಿಟ್ಟು ಹುಡುಗನಿಗೆ ಏನಂದ್ರೆ ಮದುವೆ ಆಗುದಾದ್ರೆ ನಮ್ಗೇನು ಆಕ್ಷೇಪ ಇಲ್ಲ, ಆದರೆ ನನ್ನ ಒಂದು ಕಂಡೀಷನ್ ಇದೆ, ಅದಕ್ಕೆ ನೀವು ಒಪ್ಪುದಾದ್ರೆ ಮದುವೆ ಆಗ್ತೀನಿ ಅಂತ. ಏನು ನೀವು ಕಂಡೀಷನ್ ಅಂತ ಕೇಳಿ. ಏನಂದ್ರೆ ನಾನು ಬರೀ ನೀರಿನಿಂದ ಸ್ನಾನ ಮಾಡುವವಳಲ್ಲ, ಗೊತ್ತಾಯ್ತಲ್ಲ, ನಾನು ನೀರಿನಿಂದ ಸ್ನಾನ ಮಾಡುವವಳಲ್ಲ. ನನಗೆ ಒಳ್ಳೆಯ ಡ್ರಿಂಕ್ಸ್ ಉಂಟಲ್ಲ ಸ್ವಲ್ಪ ಕಾಸ್ಟ್ಲಿ, ಆ ಡ್ರಿಂಕ್ಸ್ ಅನ್ನು ಟ್ಯಾಂಕಿಯಲ್ಲಿ ತುಂಬಿಸಿ ಆ ಟ್ಯಾಂಕಿಯನ್ನು ನಾನು ಸ್ನಾನ ಮಾಡಬೇಕು. ಬೇಕಾಯ್ತು ಯಾರು ಪ್ಲೇಸ್ ಒಪ್ಪಿ ಫಿಲ್ ಮಾಡಿದ, ಟ್ಯಾಂಕಿಯಲ್ಲಿ ಫಿಲ್ ಮಾಡಿದ, ಎಲ್ಲ ಸ್ನಾನಗಳು ಆಗಿ ಇದು ಫಿಲ್ ಮಾಡಲಿಕ್ಕೆ ನನಗೆ ಎಷ್ಟೋ ಹಣ ಖರ್ಚಾಗಿದೆ, ತುಂಬ ಖರ್ಚಾಗಿದೆ, ಸಾಲ ಎಲ್ಲ ಮಾಡಿದ್ದೆ. ಇದನ್ನೇ ಬಾಟಲಿಗೆ ತುಂಬಿಸಿ ಮಾಡಿದರೆ ಹೇಗೆ ಅಂತ ಒಂದು ಐಡಿಯಾ ಕ್ಲಾಸ್ ಆಯಿತು. ಬಾಟಲಿಗಳನ್ನು ತರಿಸಿದ ಹಿಂದಿನ ಬಾಟ್ಲಿ ಇತ್ತಲ್ಲ, ಅವ ಹಾಕಿದ ಬಾಟ್ಲಿ ಎಲ್ಲ ತರಿಸಿದ, ಫಿಲಪ್ ಮಾಡಿದ ಮೇಲೆ ಲಾಸ್ಟಿಗೆ ಒಂದು ಅರ್ಧ ಬಾಟ್ಲಿ ಉಳಿತದೆ. ಆಗ ಅವ ಹೀಗೆ ಹೇಳಿದ್ದಾನೆ, ಇದು ಹೀಗೆ ಮಾಡಬಾರ್ದು ಒಂದು ಎಂತ ಆಗುತ್ತೆ. ವಿಷಯ ಗೊತ್ತಾದ್ರೆ ನಿಮಗೆ ಬರ್ತದೆ, ಒಬ್ಬರಿಗೆ ಮತ್ತೊಬ್ಬರು ಹೇಳೋ ವಿಷಯ ಈಗ ಒಂದು ಬೀಜಗಣಿತದ ಸೂತ್ರವನ್ನು ಅಭ್ಯಾಸ ಮಾಡೋಣ. ಆಯ್ತಾ? ನೋಡಿ, ಸುರಿಗೆ ಇಲ್ಲಿ ಸೂತ್ರಗಳು ಇದ್ದಾವೆ, ನಿಮಗೆ ಅಭ್ಯಾಸ ಆಗಿದೆ. ಬರ್ಬೋದು. ಇದು ಪ್ರಾರಂಭದ ಸೂತ್ರಗಳಲ್ವಾ. ಈಗ ಇದನ್ನು ಸ್ವಲ್ಪ ಮುಂದೆ ಹೋಗೋಣ ನಾವೀಗ. ಗೊತ್ತಾಯ್ತಾ? ಇದು ಅಭ್ಯಾಸ ಆಗಿ ಬಿಟ್ಟಿದೆ ನಿಮಗೆ, ಹೌದಾ? ಹಾಗಾಗಿ ಇದರ ಮುಂದಿನ ಸೂತ್ರ ಯಾವುದಂದ್ರೆ a plus b whole cube ಅಲ್ವಾ? a plus b whole cube equals a plus b into a plus b we already know that a plus b into a plus b whole square is equal to a square plus 2ab plus b square into a plus b. Expansion by expansion, a into a square, a cube plus 2a square b plus ab square plus a square b plus 2ab square plus a cube. ಇಲ್ಲಿ ನೋಡಿ, 2a square b plus 1a square b ಅಲ್ವಾ? by addition 3a square b. ನಂತರ 2ab square 1ab square addition 3ab square. So the final answer is a cube plus 3a square b plus 3ab square b cube, or a cube plus 3ab is common, 3ab a plus b ಅಲ್ವಾ? ನೆನಪು ಬರ್ತದ? ಬೋರ್ಡ್ ನೆನಪು ಬರ್ತದ? ಈಗ ಇದರ ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್
ಸಾಲ್ವ್ ಮಾಡುವ. ಸೂತ್ರದ ಮೇಲೆ ಒಂದು ಪ್ರಾಬ್ಲಮ್. 2a plus 3b or cube. ಹೌದಾ? ನೀನು ಹೇಳಪ್ಪ. ಅದನ್ನು ಆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹಾಗೆ ಏನಾಯ್ತು? a cube means 2a whole cube, not cube, whole cube. ಆಯ್ತಾ? That is a cube plus 3 into a. A means 2a into b. 3b into 2a plus
ಗುಜರಾತ್ನಿಂದ, ದುಬೈಯಿಂದ, ಜರ್ಗದಿಂದ, ಬಡಪೆಟ್ಟಿನಿಂದ ಎಲ್ಲ ವಿದ್ಯಾರ್ಥಿಗಳನ್ನು ಫೋನ್. ಟೀಚರ್ ನಿಮ್ಮದು ಲಾಸ್ಟ್ ನಮಗೆ ಟೀಚರ್ ನಿಮ್ಮದು ಕಾರ್ಯಕ್ರಮ ಸ್ಪೋರ್ಟ್ಸ್ ಮೀಟ್ ಉಂಟು, ಚಂದ ಮಾಡಿ ಮಾಡ್ಬೇಕು. ಎಂತಕ್ಕೆ ಬೇಡ ಮಾರಾಯ, ಸುಮ್ಮನೆ ಹೆದರಿಕೆ ಆಗ್ತದೆ, ಬೇಡ ಅದಕ್ಕೆ ನೀವು ಸುಮ್ಮನೆ ಕೂತ್ಕೊಳ್ಳಿ, ನೀವೇನು ಮಾತಾಡೋದು ಬೇಡ, ನಾವು ಮಾಡ್ತೇವೆ ಅಂತ ವಿದ್ಯಾರ್ಥಿಗಳು ಎಲ್ಲಿ ಸಿಗ್ತಾರೆ? ಇಲ್ಲ. ನಾನು ಸ್ಪೋರ್ಟ್ಸ್ ಮೀಟಿಗೆ ಇಲ್ಲಿಂದ ಎಲ್ಲಿವರೆಗೆ ಪುತ್ತೂರಿನವರೆಗೆ ಕರ್ಕೊಂಡು ನಾನು ನನ್ನ 24 ವರ್ಷ, ನಂಗೆ ಎಂತದೂ ಗೊತ್ತಿಲ್ಲ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ. ಆ ವಿದ್ಯಾರ್ಥಿಗಳು ಕೊಟ್ಟ ಜಯರಾಮ ಶೆಟ್ಟಿ ಚಾಂಪಿಯನ್ 100, 200, 400 ನಲ್ಲಿ ಚಾಂಪಿಯನ್. ಟೀಚರ್ ಇಲ್ಲೇ ಕೂತ್ಕೊಳ್ಳಿ, ರಾಮಚಂದ್ರ ಬರ್ಲಿಲ್ಲ, ನಾನು ಒಳ್ಳೆ ಕರ್ಕೊಂಡು ಹೋಗೋದು, ನೀವು ಇಲ್ಲೇ ಕೂತ್ಕೊಳ್ಳಿ ಟೀಚರ್. ಶಕುಂತಳ ಶೆಟ್ಟಿ, ಜಯರಾಮ ಶೆಟ್ಟಿ ಗೊತ್ತಾಯ್ತಾ, ಅವನು ಚಾಂಪಿಯನ್, ಅವನು ಇಲ್ಲೇ ಕೂತ್ಕೊಳ್ಳಿ ಟೀಚರ್, ಎಲ್ಲಿಗೆ ಹೋಗಬೇಡಿ. ಅವು ಮಕ್ಕಳಿಗೆ ನಂದೇ ಬಾಬಾ ಇದ್ರಿಗೆ ನನ್ಗೆ ಈಗಲೂ ಅದು ಎಣಿಸ್ತದೆ, ಆ ಮಕ್ಕಳು ಮಾಡಿದ ಪ್ರೀತಿ ಉಂಟಲ್ಲ, ಜೀವನ ಪರ್ಯಂತ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ. ಅದು ಯೋಗದ ಬಗ್ಗೆ ಒಂದೆರಡು ವಿಷಯ ಹೇಳ್ತೇನೆ. ನಾವೀಗ ಹೇಳ್ತೇವೆ ಮಕ್ಕಳಿಗೆ ಯೋಗ ಬೇಕು, ಯೋಗದ ಚಿತ್ರ ಮಾಡಿ ಮಕ್ಕಳಿಗೆ. ನೀವು ನಮ್ಮ ಪ್ರಾಜೆಕ್ಟ್ ನೋಡಿದರೆ ನಾನು ನನ್ನ ಕ್ಲಾಸಿನ ಮಕ್ಕಳಿಗೆ ಕರ್ಕೊಂಡು ತೋರಿಸಿದೆ. 10th ಸ್ಟ್ಯಾಂಡರ್ಡಿನ, 8th ಸ್ಟ್ಯಾಂಡರ್ಡಿನ, 9th ಸ್ಟ್ಯಾಂಡರ್ಡಿನ ಮಕ್ಕಳು ಬೇರೆ ಸಬ್ಜೆಕ್ಟ್ ಪ್ರಾಜೆಕ್ಟ್ ಕೇಳಿದ್ರೆ ಪ್ರಾಜೆಕ್ಟ್ ಕೊಡುದಿಲ್ಲ. ಪೀಟಿದು ಇವತ್ತಲ್ಲ ನಾಳೆ ಒಯ್ದು ಕೊಡ್ತೇನೆ, 3 ದಿನದ ಮಕ್ಕಳೇ, ಇಲ್ಲದಿದ್ರೆ ಏನಾಗ್ತದೆ ಟೀಚರ್ ಡೆಬಿಟ್ ಕಾರ್ಡ್ ಅಂತವೆ ಮಕ್ಕಳೇ. ಅರ್ಥ ಆಯ್ತಾ? ಹಾಗಾಗಿ 3 ದಿನದಲ್ಲಿ ಪ್ರಾಜೆಕ್ಟ್ ಮಾಡಿ ತಂದು ಕೊಡ್ತಾರೆ. ಅವರು ಹೇಳುದು ನಿಮ್ಗೆಲ್ಲ ಆಗ್ಬೋದು ಮಾರೇನೆ, ನಿಮ್ಮ ಕ್ಲಾಸ್ಗೆ ಸುಮ್ಮನೆ ಕೂತ್ಕೊಳ್ತಾರೆ, ನೀವು ಹೇಳಿದ್ದು ಕೇಳ್ತಾರೆ. ಯಾಕಂದ್ರೆ ಜೋರು ಮಾಡಿ, ಈಗ ನಾನು ನಿಮ್ಗೆಲ್ಲ ಜೋರು ಮಾಡಿದ್ದಲ್ಲ, ನನಗೆ ಹೇಳ್ತೇನೆ ನಾನು ಎಷ್ಟು ಜೋರು ಮಾಡ್ತಿದ್ದೆ ಮಕ್ಕಳಿಗೆ. ಈಗ ಮಾತ್ರ ಯಾವ ಮಕ್ಕಳಿಗೂ ಜೋರು ಮಾಡ್ಲಿಕ್ಕಿಲ್ಲ, ಪ್ರೀತಿಯಿಂದ ಬಾಬು, ಬಾಬುತಿ, ಬಾಬು ಹೀಗೆ ಹೇಳ್ತಾ 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 ಮಗುವನ್ನು ಗುರುತಿಸಬೇಕೇ ವಿನ ಇಲಾಖೆ ಕೂಡ ಹೇಳ್ತದೆ ಒಳ್ಳೆಯ ಪ್ರೀತಿಯಿಂದ ಕಲೀರಿ ಅಂತ. ಆಟದಿಂದ ಪಾಠ, ಆಟದಿಂದಲೇ ಪಾಠವನ್ನು ಕೊಡ್ಬೋದೇ ವಿನ ನೀವು ಜೋರು ಮಾಡಿದ್ರೆ ಆ ಮಗು ಇನ್ಸಲ್ಟ್ ಆಗಿ ನಾಳೆ ಶಾಲೆಗೆ ಹೋಗಿ ಏನಾದರೂ ಮಾಡ್ಕೊಂಡ ಯಾರು ಜವಾಬ್ದಾರರು? ತಂದೆ ತಾಯಿ ಸಹ ಕೂಡ ಬುದ್ಧಿ ಹೇಳ್ತಾರೆ, ಯಾವುದಕ್ಕೂ ಪ್ರಯೋಜನ ಬರುವುದಿಲ್ಲ. ನೀವಾದರೂ ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳುವಾಗ ಪ್ರೀತಿಯಿಂದ ಏನಾದರೂ ಮಾಡಿ ನೀವು ಹೇಳಿದ್ರೆ ಖಂಡಿತ ಜಯ ಮುಂದೆ ನನ್ನ ಅನಿಸಿಕೆ. ಈಗ ಯೋಗ ಬೇಕು ಹೇಳ್ತೇವೆ. ಯೋಗ ನಮ್ಗೆ ಯಾಕೆ ಯಾರು ಯೋಗ ಅಂತ ಹೇಳಿದ್ರೆ ಯಾರು ಮಾತಾಡಿದ್ರೆ ಹೆಚ್ಚಿನ ಟೀಚರ್ಸ್ ಆಯ್ತು ಈಗ ಯೋಗ ಮಾಡುವ ಮಕ್ಕಳಿಗೆ ಹೇಳ್ತೇನೆ, ಜೂನ್ 21ಕ್ಕೆ ನಮ್ಮಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸುತ್ತೇವೆ. ಯೋಗ ಮಾಡುವ ಮಕ್ಕಳು ಅಂತ ಹೇಳಿದ್ರೆ ಯಾವ ಮಕ್ಕಳಿಗೂ ಅಷ್ಟು ಇಂಟ್ರೆಸ್ಟ್ ಇರುವುದಿಲ್ಲ. ಆಟ ಆಡಿ ಕುಣಿದು ನಡೆಯುವಂತಹ ಮಕ್ಕಳಿಗೆ ನಿಮಗೆ ಯೋಗ ಮಾಡ್ತೇವೆ, ಮತ್ತೊಂದು ಮಾಡ್ತೇವೆ, ನಾವು ಹೇಳಿಕೊಡುವ ಆಟ ಆಡೋದಿಲ್ಲ, ಅವರದೇ ಡಾಜ್ ಬಾಲ್ ಮತ್ತೊಂದು ಆಟ ಗಮ್ಮತ್ತಾಗಬೇಕು, ಜಾಲಿ ಆಗುವ ಆಟ ಆಗ್ಬೇಕು. ಈಗ ನಮ್ಮ ಮಕ್ಕಳಿಗೆ ಕೂತ್ಕೊಂಡು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ ಅವರು. ಯಾವುದಾದ್ರೂ ಶಾರ್ಟ್ ಕೊಟ್ಟು 1 ರೌಂಡ್ ಹಾಕಿ ಇಷ್ಟು ಹೀಗೆ ಮಕ್ಕಳೇ, ಇಷ್ಟು ಹೀಗೆ ಮಕ್ಕಳಂತೆ ಕೆಲವು ಮಕ್ಕಳು ಕೇಳ್ತಾರೆ, ಮಾಡ್ಕೊಂಡು ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ 20 ಕೊಡ್ಲಿಕ್ಕೆ ಉಂಟಲ್ಲ ಆಯ್ತಂತ ಕೂಡಲೇ ಹೋಗುತ್ತಾರೆ, ಇಲ್ಲದಿದ್ರೆ ಬೇಡಕ್ಕೆ ಬೇಡ. ಯೋಗದ ಬಗ್ಗೆ ಹೇಳಿದ್ರು ಕೂಡ ಮಕ್ಕಳು ಏನ್ ಮಾಡ್ತಾರೆ, ಯೋಗ ದಿನಾಚರಣೆ ಅಲ್ವಾ, ಆ ದಿನ ಇರ್ತದೆ ಯೋಗ ಮಾಡ್ಲಿಕ್ಕೆ ಉಂಟು ಹೀಗೆ ಹೇಳಿದ್ರೆ ಯೋಗ ನಮಗೆ ಬೇಕೇ ಬೇಕು. ಏಕೆಂದ್ರೆ ಆರೋಗ್ಯ ವೃದ್ಧಿ ಆಗಲಿಕ್ಕೆ, ಆರೋಗ್ಯ ವೃದ್ಧಿ ಆಗಲಿಕ್ಕೆ ಯೋಗದ ಪಿತಾಮಹ ಪತಂಜಲಿ ಮಹರ್ಷಿ ಯೋಗ ಪಥಗಳುಂಟು, ಅದರ ಮೇಲೆ ಯೋಗದ ಜ್ಞಾನಗಳನ್ನೆಲ್ಲ ಹೇಳಿಕೊಡ್ತಾರೆ. ಯೋಗ ಮಾಡಬೇಕಾದ್ರೆ ಎಕ್ಸಸೈಸ್ ಮಾಡಿದಾಗೆ ಫಾಸ್ಟ್ ಕೊಂಡು ಹೋಗ್ಲಿಕ್ಕೆಲ್ಲ 1 2 3 4 ಅಲ್ಲಿ ನಿಧಾನದಿಂದಲೇ ಬರಬೇಕು. 1 2 ಯಾವ್ದು ಎಕ್ಸಸೈಸ್ ಮಾಡಿದ್ರೆ ಯೋಗದಲ್ಲಿ ಕೊಂಡೋದ್ರು ಕೂಡ ಅದೇನಾಗ್ತದೆ, ನಿಧಾನವೇ ಪ್ರಧಾನ. ಫಾಸ್ಟ್ ಮಾಡಲಿಕ್ಕೆ ಯಾವುದೇ ಒಂದು ನೋಡಿ ಸಣ್ಣ ಎಕ್ಸಸೈಸ್ ಮಾಡ್ತದೆ, ನಿಧಾನ ಕಾಲದಲ್ಲಿ ಅಗಲಿಸಿ ನಿಧಾನವಾಗಿ ಕೊಂಡು ಹೋಗುವಂಥದ್ದು. ಎಷ್ಟು ನಾವು ಕೊಟ್ಟ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಕೊಂಡು ಹೋಗುವಂಥದ್ದು ಕೆಲಸವನ್ನು ಮಾಡಿದ್ರೆ ಮಾತ್ರ. ಮಕ್ಕಳೇನು ಮಾಡ್ತೇವೆ, ಒಂದೇ ಸಮಯ 5 ನಿಮಿಷದಲ್ಲಿ 10 ನಿಮಿಷ ಟೀಚರ್ 10 ನಿಮಿಷ ಮಾಡ್ತೇವೆ, 10 ನಿಮಿಷದಲ್ಲಿ ಮಕ್ಕಳಿಗೆ ಬಿಡಬೇಕು. ಇಲ್ಲದಿದ್ದರೆ ಮಕ್ಕಳ ಮನಸ್ಸು ಮುಖ ನೋಡುವಾಗ ನಮಗೆ ಬೇಸರ ಆಗ್ತದೆ. ಎಂತ ಮಾಡುದು ಕೆಲವೊಮ್ಮೆ ಯಾಕಾದ್ನ ಟೀಚರ್ ಇಲಾಖೆ ಕೇಳ್ತದೆ, ಎಕ್ಸಾಮ್ ಮಾಡ್ಬೇಕಿರ್ತದೆ, ಅದು ಮಾಡ್ಬೇಕಿರ್ತದೆ. ಮೊದಲಿನ ಹಾಗೆ ಅಲ್ಲ, ಈಗ ಕ್ರಮಗಳೆಲ್ಲ ಪೂರ್ತಿ ಚೇಂಜ್ ಆಗಿರ್ತದೆ. ಹಾಗಾಗಿ ಟೀಚರ್ ಬೇಸ್ ಟೀಚರ್ ಅಂತ ಹೇಳ್ತಾ ಇರ್ತಾರೆ. ಆದರೆ ಯೋಗ ನಮಗೆ ಯಾಕೆ ಆರೋಗ್ಯ ವೃದ್ಧಿಗೆ ಬೇಕು, ಮಾನಸಿಕ ನೆಮ್ಮದಿಗೆ ಬೇಕೇ ಬೇಕು ಯೋಗ. ಆನಂತರ ಏನ್ ಮಾಡ್ತದಂದ್ರೆ ಇಡೀ ದೈಹಿಕ ಬೆಳವಣಿಗೆ ಎಲ್ಲ ನಡೀಲಿಕ್ಕೆ ಸಾಕ್ತದೆ. ಯಾವ ಕಾಯಿಲೆ ಇದ್ರೂ ಕೂಡ ನಿವಾರಣೆ ಮಾಡ್ಕೊಳ್ಬಹುದು. ಮತ್ತೆ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತದೆ, ಎಂತ ಕಾಯಿಲೆ ಇದೆ, ಶೀತ ಇರಲಿ ಕಫ ಇರಲಿ ಯಾವುದಿದ್ರು 10 ನಿಮಿಷ ನೀವು ಮಾಡಿದೆ ಅಂತ ಹೇಳಿ. ಆದ್ರೆ ಭುಜಂಗಾಸನ, ಹೊಟ್ಟೆ ಬಂದಿದೆ ಟೀಚರ್ ಏನ್ ಮಾಡುದು, ಕೆಲವು ಮಕ್ಕಳು ಕೇಳ್ತಾರೆ, ಕೆಲವು ಮಕ್ಕಳ ಟೀಚರ್ ಅಂತ. ಹಾಗೆ ಭುಜಂಗಾಸನ, ಕೆಲವು ಆಸನಗಳು ಈ ಸೊಂಟದ ಸೈಡ್ ಇರುವಂತಹ ಭಾಗಗಳು ಬಂದಾಗ ಹೀಗೆ ಬಗ್ಗಿದಾಗ ಏನಾಗ್ತದೆ, ಸುಮಾಸನ ಮಾಡಿದಾಗ ಅದಕ್ಕೆ ಆಸನಗಳಲ್ಲಿ ಮಾಡಿದಾಗ ಸರಿಯಾಗುವ ಸಾಧ್ಯತೆ ಇರ್ತದೆ. ಈಗೆಲ್ಲ ನೀವು ಫೇಸ್ಬುಕ್ ಅಲ್ಲಿ ನೋಡಿ
ಎಲ್ಲರೂ ಒಬ್ಬೊಬ್ಬರು ಕೊಡ್ತಾ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟದ್ದು ಎಕ್ಸಸೈಸ್ಗಳನ್ನೆಲ್ಲ ಮಾಡಿದಾಗ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ನನ್ನ ಪ್ರಕಾರ ಈಗ ಗೊತ್ತಾಗುದಿಲ್ಲ ಯಾರಿಗೂ, 30 ವರ್ಷ ಬರಬೇಕು ಯೋಗ ಮಾಡ್ಬೇಕೆಂಬುದಾದ್ರೆ. ಆಗ ಸಾಧಾರಣ ಗೊತ್ತಾಗ್ತದೆ. ಬೆನ್ನು ನೋವು, ಸೊಂಟ ನೋವು, ಈಗ ಬೆನ್ನು ಆಪರೇಷನ್ ಆಗ್ಬೇಕಾಗ್ತದೆ, ಅದಕ್ಕೆ 4 ತರದ ಯೋಗ ಹೇಳಿಕೊಡ್ತಾರೆ. ನಿಂತುಕೊಂಡೇ ಸ್ಟ್ರೈಟ್ ಮಾಡುವಂತ ಯೋಗ ಹೇಳಿಕೊಡ್ತಾರೆ ಡಾಕ್ಟರ್. ಕೈ ನೋವು ಹೇಳ್ತಾರೆ, ಕೈಯನ್ನು ಮಾತ್ರ ಏನ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಹೋಗ್ಲಿಕ್ಕೆ. ಕೈ ನೋವು ಹೇಳಿದ್ರು ಕೂಡ ಹೇಳ್ತಾರೆ ನಿಧಾನದಲ್ಲಿ ನಿಧಾನ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ 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 ಮೇಲೆ ಹೋಗುದು. ಹಾಗೆ ನಿಧಾನ ಮಾಡ್ತಾ 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 ಕೆಳಕ್ಕೆ ಬರುದು. ನಾನು ಒಂದೊಂದನ್ನು ಕೆಲವುದನ್ನು ದಿನಕ್ಕೆ ಅನುಕೂಲ ಆಗುವಾಗ ಮಕ್ಕಳಿಗೆ ನಮ್ಮಿಂದ ಆಗುವಾಗ ಹೆಚ್ಚಿಗೆ ನನಗೆ ಗೊತ್ತುಂಟಂತ ನಾನು ಹೇಳುವುದಿಲ್ಲ, ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿಕೊಡ್ತೇನೆ ಅಷ್ಟೇ ಹೊರತು. ಆಗ ಮಕ್ಕಳು ಮಾತ್ರ ಪ್ರೀತಿಯಿಂದ ಕೇಳ್ತಾರೆ. ಅದು ನನಗೆ ಯಾರು ಸ್ಪೋರ್ಟ್ಸ್ ಮೀಟ್ ಉಂಟಲ್ಲ, ಈಗನೇ ಬಂದು ನನಗೆ ಹೇಳುದು, ಟೀಚರ್ ನನ್ನನ್ನು ಎಸ್ಪೆಲ್ ಮಾಡಿ ಲೀಡರ್ ಮಾಡಿ. ಎಲ್ಲ ಮಕ್ಕಳು ಹೇಳುವ ರೀತಿ, ಮಾತನಾಡುವ ಶೈಲಿ, ನನ್ನ ವಿದ್ಯಾರ್ಥಿಗಳು ಹೇಳಿದಲ್ಲ, ನನಗೆ ಎಷ್ಟು ಸಲ ಹೇಳಿದ್ರು ಕೂಡ ಹಾಗೆ ಯಾರದಾದ್ರೂ ವಿಷಯ ಇದ್ರೆ ನನಗೆ ಹೇಳುವುದನ್ನು ಹೇಳ್ತಾ ಇರಬೇಕು. ಹಾಗಾಗಿ ಇಲಾಖೆಯವರು ಬಂದಿದ್ರು ಒಮ್ಮೆ ಶಾಲೆಗೆ ಪಾಠ ಮಾಡಲಿಕ್ಕೆ ಹೇಳಿದ್ರು ನಮಗೆ, ಪರಿವೀಕ್ಷಣಾಧಿಕಾರಿ ಅಂತೇಳಿ ಬರ್ತಾರೆ. ಆಗ ಈ ಇಲಾಖೆಯವರು ಬಂದಾಗ ನೀವೇನ್ ಮಾಡ್ಬೋದು ಮೇಡಮ್ ಕೇಳಿದ್ರೆ, ನಾನು ಯೋಗದ ಬಗ್ಗೆ ಹೇಳ್ತೇನೆ ಸರ್ ಅಂತೇಳಿ ಯೋಗದ ಹೇಳಿಕ್ಕೆ ಶುರು ಮಾಡಿದೆ. ಆಗ ಯಾವುದೆಲ್ಲ ಯೋಗ ಇದೆ, ಚಕ್ರಾಸನ, ಭುಜಂಗಾಸನ, ಸರ್ವಂಗಾಸನ, ವೃಕ್ಷಾಸನ, ಮಕ್ಕಳು ಒಂದೇ 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 ಹೇಳ್ತಾ ಹೋದ್ರು. ಮತ್ತೆ ನಾನು ಪಾಠ ಮಾಡಿದ್ದೆ, ಪಾಠ ಆಯ್ತು, ಎಲ್ಲರ ಮಕ್ಕಳು ಯೋಗ ಹೇಳ್ತಾರೆ, ನಿಮ್ಮ ಮಕ್ಕಳು ನಿಮ್ಮನ್ನು ಬಿಟ್ಟುಕೊಡುವುದಿಲ್ಲ, ನಿಮ್ಮ ಮಕ್ಕಳು ನಿಮ್ಮನ್ನು ಬಿಟ್ಟುಕೊಡುವುದಿಲ್ಲ. ಬಹಳ ಖುಷಿ ಹೇಳಿದ್ರು. ಮಕ್ಕಳಿಗೆ ಬಂದಿದ್ರೆ, ಮಕ್ಕಳೇ ನಮ್ಮ ಪರೀಕ್ಷಣಾಧಿಕಾರಿ ನೋಡಿ ಹೇಳಿದ್ರು, ನಿಮ್ಮ ಮಕ್ಕಳು ನಿಮ್ಮನ್ನು ಬಿಟ್ಟುಕೊಡುವುದಿಲ್ಲ ಹೇಳ್ತಾರೆ. ಇಂತಹ ಒಂದು ಮಕ್ಕಳನ್ನು ಪಡೆದದ್ದೇ ನಾನು ಪುಣ್ಯ. ಎಂತ ಒಂದು ಖುಷಿ ಆಗ್ತದೆ ಎಲ್ಲ ಆನಂದ ಇವತ್ತಿಗೂ. ನಾನು ಮನೆಯಲ್ಲಿ ಇಲ್ಲಿ ಕೂಡ ಹಾಗೆ ನನ್ನ ಮಗನ ವಿಷಯ ಇರುತ್ತೆ, ಇಲ್ಲದಿದ್ರು ಶಾಲೆಯ ವಿದ್ಯಾರ್ಥಿಗಳ ವಿಷಯ ಮಾತಾಡ್ತೀನಿ. ಕೆಲವು ಕೇಳ್ತಾರೆ, ನಿಮ್ಮ ಮಕ್ಕಳಿಲ್ವಾ ಅಂತ. ಇದ್ದಾರೆ ಅಂತ ಹೇಳಿದ್ರು. ಯಾಕಂತ ಹೇಳಿದ್ರೆ ಮಕ್ಕಳ ವಿಷಯ ಹೇಳುವ ಪದ್ಧತಿಯೇ ಇಲ್ಲ. ನಾನು ಇಲ್ಲಿ ಕೊಡುವಾಗಲೂ ಮಕ್ಕಳ ವಿಷಯ ಕೊಟ್ಟಿಲ್ಲ. ಇದೆ ಮಕ್ಕಳು ಮಾತಾಡಿ ಚಿತ್ರ ನಿಮ್ಮದೇ ಇಲ್ಲ, ಬಾಲಿಯವರಿಗೆ ಆಡುದು ಪಾಠದಲ್ಲಿ ಹೇಳಿ. ಇವತ್ತು ಇಂಗ್ಲಿಷ್ ಟೀಚರ್ ಬರಲಿಲ್ಲ, ಟೀಚರ್ ಮನೋರ ಮಾಡಿಟ್ಟು ಬರಲಿಲ್ಲ, ಪ್ಲೀಸ್ ಟೀಚರ್ ಪ್ಲೀಸ್. ಇವತ್ತು ಹಿಂದಿ ಮಾಡಿಟ್ಟು ಬರಲಿಲ್ಲ, ಪ್ಲೀಸ್ ಟೀಚರ್ ಪ್ಲೀಸ್. ಎಂತ ಹಾಗೆ ಮಾಡಿಲ್ಲ, ಅವ್ರು ಕೇಳ್ತಾರಲ್ಲ, ನಿಮಗೆ ಪಾಠ ಮುಗಿಯಲ್ಲ. ಓದ್ತೇವೆ ಟೀಚರ್, ಇಡೀ ದಿನ ಓದಿದೆ, ನಮ್ಮ ನರವೇ